ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ್ ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ಸ್. ಇವತ್ತಿನ ವಿಡಿಯೋದಲ್ಲಿ 38B ಆಪ್ಷನ್ ಕನ್ನಡ ಟೆಕ್ಸ್ಟ್ ಬುಕ್ ಫೈನಲ್ಲಿ ಬರುವಂತಹ ಬ್ಲಾಕ್ 4ನಲ್ಲಿ ಘಟಕ 23 ಲೆಸನ್ 23 ದೇಶ ಮತ್ತು ಅನ್ಯ ದೇಶ ಶಬ್ದಗಳ ಬಗ್ಗೆ ಇವತ್ತಿನ ಲೆಸನ್ ತಿಳ್ಕೊಳ್ಳೋಣ. ಹಾಗೆ ಪ್ರತಿಯೊಂದು ಪುಟವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಆಧರಿಸಿ ನಾನು ಮಾಡಿರುವಂಥ ನೋಟ್ಸ್ ನಿಮಗೆ ಎಕ್ಸಾಮ್ಗೆ ಸರಳವಾಗಿ ಸುಲಭವಾಗಿ ಅರ್ಥ ಮಾಡ್ಕೊಂಡು ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಹಾಗಿದ್ದು ನಿಮಗಾಗಿ ಮಾಡಿರುವಂಥದ್ದು. ಹಾಗೆ ನೀವು ಇದನ್ನು ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಲೆಸನ್ ಪೀಠಿಕೆ. ಭಾಷೆಯ ಪದ ಸಂಪತ್ತು ಕಾಲಕ್ರಮೇಣ ಬೆಳೆಯುತ್ತಾ ಬರುತ್ತದೆ. ಕನ್ನಡ ಭಾಷೆಯಲ್ಲಿರುವ ಪದಗಳು ಆಗಿದ್ದರೆ ಕೆಲವು ಸಂಸ್ಕೃತ, ಇಂಗ್ಲಿಷ್, ಅರೇಬಿಕ್, ಪರ್ಷಿಯನ್, ಹಿಂದೂಸ್ತಾನಿ ಹಾಗೂ ಪೋರ್ಚುಗೀಸ್ ಮೊದಲಾದ ಭಾಷೆಗಳಿಂದ ಬಂದಿವೆ. ಪದಗಳ ಮೂಲವನ್ನು ಆಧರಿಸಿ ಅವುಗಳನ್ನು ದೇಶೀಯ ಶಬ್ದಗಳು ಮತ್ತು ಅನ್ಯ ದೇಶ ಶಬ್ದಗಳು ಎಂದು ವಿಂಗಡಿಸಲಾಗುತ್ತದೆ. ಕನ್ನಡ ಪದ ಸಂಪತ್ತಿನ ವೈವಿಧ್ಯವನ್ನು ತಿಳಿಯಲು ಈ ಅಧ್ಯಯನವು ಬಹಳ ಮುಖ್ಯವಾಗಿದೆ. ಫಸ್ಟ್ ಒಂದು ದೇಶೀಯ ಶಬ್ದಗಳು ಅಂದರೆ ಕನ್ನಡದಲ್ಲಿಯೇ ಹುಟ್ಟಿ ಬೆಳೆದ ಮೂಲ ಪದಗಳು ದೇಶೀಯ ಶಬ್ದಗಳು ಅಂತ ಕರಿತೇವೆ. ಉದಾಹರಣೆಗೆ ಮನೆ, ಕಲ್ಲು, ಮರ, ನೀರು, ತಾಯಿ, ಹಣ್ಣ. ಸೆಕೆಂಡ್ ಒನ್ ಕೃದಾಂತ ಶಬ್ದಗಳು. ಧಾತುಗಳಿಗೆ ಕೃದಾಂತ ಪ್ರತ್ಯಯಗಳು ಸೇರಿ ರೂಪುಗೊಂಡ ಪದಗಳನ್ನು ಕೃದಾಂತ ಶಬ್ದಗಳು ಅಂತ ಕರಿತೇವೆ. ಉದಾಹರಣೆಗೆ ಓದು ಪ್ಲಸ್ ವಾ ಇಸ್ ಈಕ್ವಲ್ ಟು ಓದುವ. ಹಾಗೆ ಬರು ಪ್ಲಸ್ ವಾ ಇಸ್ ಈಕ್ವಲ್ ಟು ಬರುವ. ಥರ್ಡ್ ಒನ್ ತದ್ದಿತ ಅಂತ ಶಬ್ದಗಳು. ನಾಮಪದಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿ ರೂಪುಗೊಂಡ ಪದಗಳು. ಉದಾಹರಣೆಗೆ ಕನ್ನಡ ಪ್ಲಸ್ ಗ ಕನ್ನಡಿಗ, ಊರು ಪ್ಲಸ್ ಅಳ ಊರುಗಳು, ಊರಾಳು. ಫೋರ್ತ್ ಒನ್ ಸಮಾಸ ಶಬ್ದಗಳು. ಎರಡು ಅಥವಾ ಹೆಚ್ಚು ಪದಗಳು ಸೇರಿ ಹೊಸ ಅರ್ಥ ನೀಡುವ ಪದಗಳನ್ನು ಸಮಾಸ ಶಬ್ದಗಳು ಅಂತ ಕರಿತೇವೆ. ಉದಾಹರಣೆಗೆ ರಾಜಮನೆ, ದೇವಾಲಯ, ಹಾಗೆ ಲೋಕ ಕಲ್ಯಾಣ. ಫಿಫ್ತ್ ಒನ್ ಅನ್ಯ ದೇಶ ಶಬ್ದಗಳು ಮತ್ತು ಸಂಸ್ಕೃತ ಶಬ್ದಗಳು. ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಬಂದ ಪದಗಳನ್ನು ಅನ್ಯ ದೇಶ ಶಬ್ದಗಳು ಎಂದು ಕರೆಯುತ್ತಾರೆ. ಸಂಸ್ಕೃತದಿಂದ ಕನ್ನಡಕ್ಕೆ ಅನೇಕ ಪದಗಳು ಬಂದಿವೆ. ಆರನೆಯದು ತತ್ಸಮಗಳು. ಸಂಸ್ಕೃತದಲ್ಲಿರುವ ರೂಪವೇ ಬದಲಾಗದೆ ಕನ್ನಡದಲ್ಲಿ ಬಳಸುವ ಪದಗಳನ್ನು ತತ್ಸಮಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ವಿದ್ಯಾ, ಗುರು, ಸೂರ್ಯ, ಚಂದ್ರ. ಸೆವೆಂತ್ ಒನ್ ತದ್ಭವಗಳು. ಸಂಸ್ಕೃತ ಪದಗಳು ಕಾಲಕ್ರಮೇಣ ರೂಪಾಂತರಗೊಂಡ ಕನ್ನಡದಲ್ಲಿ ಬಳಕೆಯಾಗುವ ಪದಗಳನ್ನು ತದ್ಭವಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಪುಷ್ಪ, ಹೂವು, ದಂತ, ಹಲ್ಲು, ಏತ್ ಒನ್ ಸಂಸ್ಕೃತ ಸಮಾಸ ಶಬ್ದಗಳು. ಸಂಸ್ಕೃತ ಸಮಾಸಗಳಿಂದ ಕನ್ನಡಕ್ಕೆ ಬಂದ ಪದಗಳು. ಉದಾಹರಣೆಗೆ ಮಹಾತ್ಮ, ರಾಜಕುಮಾರ, ದೇವಾಲಯ. ನೈನ್ತ್ ಒನ್ ಇಂಗ್ಲಿಷ್ ಶಬ್ದಗಳು. ಆಧುನಿಕ ಕಾಲದಲ್ಲಿ ಇಂಗ್ಲಿಷ್ ಭಾಷೆಯಿಂದ ಅನೇಕ ಪದಗಳು ಕನ್ನಡಕ್ಕೆ ಬಂದಿವೆ. ಉದಾಹರಣೆಗೆ ಬಸ್, ರೈಲು, ಟೇಬಲ್, ಶಾಲೆ. ಟೆಂತ್ ಒನ್ ಇಂಗ್ಲಿಷ್ ತತ್ಸಮಗಳು. ರೂಪ ಬದಲಾಗದೆ ಕನ್ನಡದಲ್ಲಿ ಬಳಕೆಯಾಗುವ ಇಂಗ್ಲಿಷ್ ಪದಗಳು. ಉದಾಹರಣೆಗೆ ಬ್ಯಾಂಕ್, ಡಾಕ್ಟರ್, ಪೊಲೀಸ್. 11th ವಿವರಣಾತ್ಮಕ ಶಬ್ದಗಳು ಅಂದರೆ ಇಂಗ್ಲಿಷ್ ಪದಗಳಿಗೆ ಕನ್ನಡದಲ್ಲಿ ವಿವರಣಾತ್ಮಕ ರೂಪ ನೀಡಲಾಗುತ್ತದೆ. ಉದಾಹರಣೆಗೆ ಟೆಲಿಫೋನ್, ದೂರವಾಣಿ, ಹಾಗೆ ಬ್ಲ್ಯಾಕ್ ಬೋರ್ಡ್, ಕಪ್ಪು ಹಲಗೆ. 12th ಸಂವಾದಿ ಶಬ್ದಗಳು ಅಂದರೆ ಸಂವಹನಕ್ಕಾಗಿ ಬಳಸುವ ಪದಗಳನ್ನು ನಾವು ಸಂವಾದಿ ಅಂತ ಕರಿತೇವೆ, ಶಬ್ದ ಅಂತ ಕರಿತೇವೆ. ಉದಾಹರಣೆಗೆ ಹಲೋ, ಬಾಯ್, ಓಕೆ. 13th ಭಾಷಾಂತರ. ಇಂಗ್ಲಿಷ್ ಪದಗಳಿಗೆ ಕನ್ನಡದಲ್ಲಿ ಸಮಾನ ಅರ್ಥದ ಪದಗಳನ್ನು ಬಳಸುವುದನ್ನು ನಾವು ಭಾಷಾಂತರ ಎನ್ನಲಾಗುತ್ತೆ. ಉದಾಹರಣೆಗೆ ಗೌರ್ಮೆಂಟ್, ಸರ್ಕಾರ, ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ. 14th ಇಂಗ್ಲಿಷ್ ತದ್ಭವಗಳು. ರೂಪ ಬದಲಾಗಿ ಕನ್ನಡದಲ್ಲಿ ಬಳಕೆಯಾಗುವ ಇಂಗ್ಲಿಷ್ ಪದಗಳು ಸ್ಕೂಲ್, ಸ್ಕೂಲು, ಬಸ್, ಬಸ್ಸು, ಟ್ರೈನು. 15th ಇಂಗ್ಲಿಷೇತರ ಶಬ್ದಗಳು. ಇಂಗ್ಲಿಷ್ ಹೊರತುಪಡಿಸಿ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಬಂದ ಪದಗಳನ್ನು ನಾವು ಇಂಗ್ಲಿಷೇತರ ಶಬ್ದಗಳು ಅಂತ ಕರಿತೇವೆ. ಹಾಗೆ ಅರೇಬಿಕ್ ಮತ್ತು ಪರ್ಷಿಯನ್ ಮೂಲದ ಶಬ್ದಗಳು. ಮುಸ್ಲಿಂ ಆಡಳಿತದ ಕಾಲದಲ್ಲಿ ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಗಳಿಂದ ಅನೇಕ ಪದಗಳು ಕನ್ನಡಕ್ಕೆ ಬಂದವು. ಅದ್ಯಾವುದಪ್ಪ ಅಂದರೆ ದಫ್ಫರ್, ಹಾಗೆ ಬಜಾರ್, ಸಾಬೂನು ಮತ್ತು ಖರ್ಚು. 17th ಹಿಂದೂಸ್ತಾನಿ ಭಾಷೆಗಳ ಶಬ್ದಗಳು. ಹಿಂದೂ, ಉರ್ದು ಸಂಪರ್ಕದಿಂದ ಕನ್ನಡಕ್ಕೆ ಬಂದ ಪದಗಳು ಯಾವಪ್ಪ ಅಂದರೆ ಜವಾಬ್, ದೋಸ್ತ್, ಸುದ್ದಿ, ರೊಟ್ಟಿ. ಇವು ಹಿಂದೂಸ್ತಾನಿಯ ಶಬ್ದಗಳಾಗಿವೆ. 18th ಪೋರ್ಚುಗೀಸ್ ಹಾಗೆ ಶಬ್ದಗಳು. ಪೋರ್ಚುಗೀಸ್ ವ್ಯಾಪಾರಿಗಳ ಸಂಪರ್ಕದಿಂದ ಕನ್ನಡಕ್ಕೆ ಬಂದ ಪದಗಳನ್ನು ನಾವು ಪೋರ್ಚುಗೀಸ್ ಶಬ್ದಗಳು ಅಂತ ಕರಿತೇವೆ. ಉದಾಹರಣೆಗೆ ಅಲ್ಮಾರಿ, ಮೇಜು, ಬಾಟಲಿ, ಸಾಬೂನು. ಉಪಸಂಹಾರ, ಕನ್ಕ್ಲೂಷನ್.
ಕನ್ನಡ ಭಾಷೆಯ ಪದ ಸಂಪತ್ತು ಅತ್ಯಂತ ಸಮೃದ್ಧವಾಗಿದೆ. ದೇಶ ಶಬ್ದಗಳು ಕನ್ನಡದ ಮೂಲ ಪದಗಳಾಗಿದ್ದರೆ, ಸಂಸ್ಕೃತ, ಇಂಗ್ಲಿಷ್, ಅರೇಬಿಕ್, ಪರ್ಷಿಯನ್, ಹಿಂದೂಸ್ತಾನಿ ಹಾಗೂ ಪೋರ್ಚುಗೀಸ್ ಭಾಷೆಗಳಿಂದ ಬಂದ ಅನ್ಯ ದೇಶ ಶಬ್ದಗಳು ಕನ್ನಡವನ್ನು ಇನ್ನಷ್ಟು ಶ್ರೀಮಂತಗೊಳಿಸಿವೆ. ಈ ಪದಗಳು ಅಧ್ಯಯನದಿಂದ ಕನ್ನಡ ಭಾಷೆಯ ಬೆಳವಣಿಗೆ, ವೈವಿಧ್ಯತೆ ಹಾಗೂ ಸಾಂಸ್ಕೃತಿಕ ಇತಿಹಾಸವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಸೊ ಇದಾಗಿತ್ತು ಇವತ್ತಿನ ಲೆಸನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ, ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಫಿಕ್ಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಳ್ಳಿ. ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.